ಬಗ್ಗೆ ತಾವೆಲ್ಲ ಅರ್ಥ ಮಾಡ್ಕೊಂಡಿರಿ. ಯಾಕಂದರೆ ಇಲ್ಲಿ ಮಹರ್ಷಿ ವಾಲ್ಮೀಕಿಯವ್ರ ಬಗ್ಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತೈತಿ, ಭಾರತ ದೇಶದಲ್ಲೂ ಎಲ್ಲರ ಜನತೆ. ಆದರೆ ಈ ಧರ್ತಿ ಆಬಾ ಅಂದರೆ ಯಾರು? ಧರ್ತಿ ಆಬಾ ಅಂದರೆ ಇವರೊಬ್ಬರು ವ್ಯಕ್ತಿಗಳು. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿಯವರು ಆ ಕಾಲದಾಗ ಆಗೋರು, ಹಾಗೆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳುವಂಥ ಸಂದರ್ಭದಾಗ ಆ ಸಂದರ್ಭದಲ್ಲಿ ಏನಾಗ್ತಿತ್ತಂದ್ರೆ ನಮ್ಮೆಲ್ಲ ಅಲಿಮಾರಿ ಬುಡಕಟ್ಟಿನ ಜನರು ಕಾಡುಗಳಿಗೆಲ್ಲ ವಾಸಿಸ್ತಿದ್ದರು. ಆದಿವಾಸಿ ಬುಡಕಟ್ಟು ಸಮುದಾಯ ಎಲ್ಲ, ಮಹರ್ಷಿ ವಾಲ್ಮೀಕಿ ಸಮುದಾಯದಾಯಿತು, ಎಲ್ಲ ವಿವಿಧ ಸಮುದಾಯಗಳೆಲ್ಲನೂ ಕಾಡುಗಳಲ್ಲೆಲ್ಲ ವಾಸ ಆಗ್ತಿದ್ರು. ಅವಾಗ ಏನಾಗ್ತಿದ್ರೆ ಭೂ ಮಾಲೀಕರು ಅವಾಗ ಈಗಿನಂಗೆ ಯಾವಾಗ ನಮ್ಮ ಭಾರತ ದೇಶದಾಗ ಉಳುವನೆ ಒಡೆಯ ಅಂದ್ರೆ ಯಾರು ಜಮೀನು ಉಳ್ತಲ್ಲ ಅವರ ಒಡೆಯ ಅಂತೇಳಿ ಶ್ರೀಮತಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಯಾರು ಉಳ್ತಾರಲ್ಲ ಅವನ ಒಡೆಯನ್ನು ಮಾಡುವಂಥ ಒಂದು ಆ್ಯಕ್ಟ್ ಬಂದ ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಜಮೀನದಾಗ ಕೆಲಸ ಮಾಡ್ತಿದ್ರು, ಗೌಡ್ರು, ಪಟೇಲ್ರು, ಕುಲಕರ್ಣಿಗಳು ಎಲ್ಲ ಜಮೀನಾಗ ಯಾರು ಕೆಲಸ ಮಾಡ್ತಿದ್ರು ಅವ್ರವ್ರ ಹೆಸರನ್ನು ಆ ಹೊಲಗಳಿಗೆ ಹಚ್ಚಿ ಎಷ್ಟೋ ಜಮೀನನ್ನು ಏನು ಮಾಡಿದ್ರು ಅಂದ್ರೆ ಭೂ ಒಡೆತನ ಅನ್ನುವಂಥ ಒಂದು ಭೂ ಯೋಜನೆ ಒಳಗೆ ಎಲ್ಲ ಸಾಮಾನ್ಯ ಜನರು ಕೂಡ ಅವಾಗ ಭೂಮಿಯನ್ನು ಹೊಂದಂಗಾಯ್ತು. ಆದರೆ ಇದು ಅದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂದ್ರೆ ಭೂ ಮಾಲೀಕರು, ಜಮೀನ್ದಾರರು ಅವಾಗೆಲ್ಲ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಠಾಕೂರ್ ಹತ್ರ ಮಂತ್ರಿಗಳು ಬರ್ತಿದ್ವು ಆ ಕಡೆ ಉತ್ತರ ಭಾರತದಾಗ. ಅವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ನಮ್ಮನ್ನೆಲ್ಲರೂ ಸಾಮಾನ್ಯ ಜನರನ್ನ ಕೂಲಿಗಳನ್ನಾಗಿ ಮಾಡಿಕೊಂಡು ನಮ್ಮ ಕಡೆಯಿಂದ ಎಲ್ಲನೂ ಅವರ ದುಡಿಸ್ಕೊಂಡು ನಮ್ಗೆ ಉಪಜೀವನಕ್ಕಂತ ಒಂದು ಸ್ವಲ್ಪ ಆಹಾರ ಧಾನ್ಯಗಳನ್ನು ಕೊಡ್ತಿದ್ರು. ಪೂರ್ತಿ ಎಲ್ಲ ಸಂಪತ್ತನ್ನು ಅವರ ಪಡ್ಕೊತಿದ್ರು. ಇದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತೇಳಿ ಅವಾಗ ಬರೀ ಎಷ್ಟೊಂದು 18-20 ವರ್ಷದ ಒಬ್ಬ ಯುವಕ ಅಲ್ಲಿ ಜಮೀನ್ದಾರರೆಲ್ಲ ವಿರುದ್ಧ ಹಾಕೊಂಡು ತಮ್ಮ ಸಮುದಾಯದ ಜನರನ್ನೆಲ್ಲ ಕೂಡಿಸ್ಕೊಂಡು ಅವ್ರ ಜೊತೆ ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡುವಂಥ ಒಬ್ಬ ದೊಡ್ಡ ಹೋರಾಟಗಾರ ಹೆಸರೇ ಬಿರ್ಸಾ ಮುಂಡಾ ಅಂತ ಹೇಳೋದು. ಆ ಬಿರ್ಸಾ ಮುಂಡಾ ಅವರು ಈಗಿನ ನಮ್ಮ ಕಡೆ ಮಹರ್ಷಿ ವಾಲ್ಮೀಕಿ ಫೇಮಸ್ ಅಲ್ಲ, ಹಾಗೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಕೆಲವು ಗುಡ್ಡಗಾಡು ಪ್ರದೇಶಗಳು ಏನು ಆಸಾಮ, ಹಿಮಾಚಲ ಪ್ರದೇಶ, ಜಾರ್ಖಂಡ್ ಅಂತೇಳಿ ಕೆಲವೊಂದು ಗುಡ್ಡಗಾಡು ಪ್ರದೇಶಗಳು ಬರ್ತಾವಲ್ಲ, ಅಲ್ಲಿ ಅವ್ರು ಭಾಳ ಪ್ರಸಿದ್ಧದ. ಈಗ ನಾವೆಂಗೆ ಗಾಂಧೀಜಿಯವ್ರಿಗೆ ಮಹಾತ್ಮ ಅಂತೀವಿ, ಆ ರೀತಿ ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿ ಅಂತೀವಿ, ವಾಲ್ಮೀಕಿಯವರಿಗೆ ಮಹರ್ಷಿ ಅಂತೀವಿ. ಹಂಗೆ ಬಿರ್ಸಾ ಮುಂಡಾ ಅವರಿಗೆ ಧರ್ತಿ ಆಬಾ, ಧರ್ತಿ ಅಂದ್ರೆ ಭೂಮಿ, ಆಬಾ ಅಂದ್ರೆ ತಂದೆ. ಈ ಭೂಮಿಯ ತಂದೆ, ನಮಗೆಲ್ಲ ಭೂಮಿಯನ್ನು ಕೊಡಿಸಿರ್ತಕ್ಕಂಥ ತಂದೆ ಇವ ಅಂತ ಹೇಳಿ ಧರ್ತಿ ಆಬಾ ಅಂತೇಳಿ ಅವರಿಗೊಂದು ಬಿರುದನ್ನು ಜನ ಕೊಡ್ತಾರೆ. ಅವ್ರನ್ನ ಆ ಭಾಗದಾಗೆಲ್ಲ ಅವ್ರನ್ನ ದೇವರತ್ತ ತಿಳ್ಕೊತಾರೆ. ನಾವೇನು ವಾಲ್ಮೀಕಿಯವ್ರನ್ನ ನಮ್ಮ ದೇವ್ರಪ್ಪ ಅಂತ ತಿಳ್ಕೊತೀವಿ. ಹಂಗೆ ಆ ಧರ್ತಿ ಆಬಾ ಅನ್ನುವಂತಹ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದಲ್ಲಿ ಏನು ಮಾಡಿದ್ರಂದ್ರೆ ಈ ಧರ್ತಿ ಆಬಾ ಅಂದರೆ ಎಲ್ಲೆಲ್ಲಿ ಹೆಚ್ಚು ಟ್ರೈಬಲ್ ಅಂದ್ರೆ ಪರಿಶಿಷ್ಟ ಪಂಗಡದ ಎಷ್ಟೀ ಜನ ಇದಾರೆ ಆ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡ್ರು. ಸುಮಾರು ಭಾರತ ದೇಶದಲ್ಲಿ 549 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು 25,000ಕ್ಕಿಂತ ಜಾಸ್ತಿ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡ್ರು. ಅದೇ ರೀತಿ ನಮ್ಮ ಗದಗ ಜಿಲ್ಲೆಯಲ್ಲಿ 4 ಗ್ರಾಮಗಳು ಆಯ್ಕೆ ಆದವು. ಹೆಚ್ಚು ಇರಬೇಕು, ಹೆಚ್ಚು ಈಗ ನೋಡಿ ಇಲ್ಲಿ ಇಡೀ ಮೇಲ್ಮಟ್ಟದಾಗ 116, 120 ಮನೆಗಳು ಇತ್ತು ಅಂದ್ರೆ ಸುಮಾರು 90ಕ್ಕಿಂತ ಜಾಸ್ತಿ ಮಹರ್ಷಿ ವಾಲ್ಮೀಕಿಯವರ ಮನೆಗಳು, ಸಮಾಜದ ಮನೆಗಳು. ಅಂದರೆ ಹಾಯೆಸ್ಟ್ ಜನಸಂಖ್ಯೆ ಇರಬೇಕು, ಒಂದು ಊರೊಳಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಅದರಾಗ ನಮ್ಮಲ್ಲಿ ಏನಾಯ್ತು ಈ ರೋಣ ತಾಲೂಕಿಗೆ ಸಂಬಂಧಪಟ್ಟಂತೆ ಮೇಲ್ಮಟ್ಟ ಒಂದು ಆಯಿತು. ಆಮೇಲೆ ಶಿರಟ್ಟಿ ಒಳಗೆ ಒಂದು ನವೇ ಭಾವನೂರ, ಮತ್ತೊಂದು ಒಡೆಯರ್ ಮಲ್ಲಾಪುರ ಇರ್ತದೆ, ಅಲ್ಲಿ ಅವೆರಡು ಆಯ್ಕೆ ಆಯಿತು. ಮುಂಡರಿ ಒಳಗೆ ಕೆಲೂರು ಅಂತೇಳಿ ಒಂದು ಗ್ರಾಮ ಆಯ್ಕೆ. ಒಟ್ಟು ಗದಗ ಜಿಲ್ಲೆಯಲ್ಲಿ 4 ಗ್ರಾಮಗಳು ಆಯ್ಕೆ ಆದವು. ಈ ಜನಭಾಗ್ಯದಾರಿ ಅಂದ್ರೆ ಏನು? ಧರ್ತಿ ಆಬಾ ಅಂತ ಗೊತ್ತಾಯ್ತು ನಿಮ್ಗೆಲ್ಲರಿಗೆ. ಧರ್ತಿ ಆಬಾ ಅಂದ್ರೆ ಭೂಮಿ ತಂದೆ ಬಿರ್ಸಾ ಮುಂಡಾ ಅವ್ರಿಗೆ ಕರೀತಾರೆ, ಅವ್ರ ಯೋಜನೆ ಇದು ಅಂತ ನಿಮ್ಗೆ ಐಡಿಯಾ ಬರ್ತದೆ ಏನು. ಇನ್ನು ಹಾಗಾದ್ರೆ ಜನಭಾಗ್ಯದಾರಿ ಅಂದ್ರೆ ಏನು? ಹಾಗಾಗಿ ಇಷ್ಟು ಜನ ಇಲ್ಲೆಲ್ಲ ಪಾಪ ಕಾಡು, ನೀವು ನಮ್ಮಲ್ಲೇ ಕಾಡುಗಳಿಲ್ಲ. ಆದರೆ ಕೆಲವೊಂದು ಕಡೆ ಏನಂದ್ರೆ ಈಗ ಚಾಮರಾಜನಗರ ಕಡೆ ಹೋದ್ರಿ, ಮೈಸೂರು ಕಡೆ ಆದ್ರೆ ಅಲ್ಲಿ ಸೋಲಿಗಾತ ಅದಾರ, ಬೆಟ್ಟ ಕಾಡುಗಳಲ್ಲೆಲ್ಲ ಜನಗಳು ವಾಸವಾಗಿದ್ದಾರೆ. ಅವರಿಗೆಲ್ಲ ಒಂದು ಅವೇರ್ನೆಸ್ ಮಾಡ್ಬೇಕಲ್ಲ. ಎಷ್ಟೋ ಕಡೆ ಕಾಡುಗಳಲ್ಲಿ ಇವತ್ತಿಗೂ ಕೂಡ ಸರಿಯಾಗಿ ಕರೆಂಟ್ ಇಲ್ಲ, ಸರಿಯಾಗಿ ಅವ್ರಿಗೆ ಯಾವುದೇ ಆಧಾರ್ ಕಾರ್ಡ್ಗಳಿಲ್ಲ, ಅವ್ರಿಗೆ ರೇಷನ್ ಕಾರ್ಡ್ಗಳಿಲ್ಲ, ಅವರಿಗೆ ಯಾವುದೋ ಬ್ಯಾಂಕ್ ಖಾತೆಗಳಿಲ್ಲ, ಅವ್ರ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗ್ಯಾರ. ಅವ್ರಿಗೆ ಏನಾರೇ ಆರಾಮ್ ತಪ್ಪಿರ ಮಾಡಿ ಹೋಗಕ್ಕೆ ಅವ್ರಿಗೆ ರಸ್ತೆಗಳಿಲ್ಲ ಕಾಡಿನಾಗ, ಅಲ್ಲಿ ಬರ್ತಕ್ಕಂಥ ಡಾಕ್ಟರ್ಗಳಿಲ್ಲ. ಭಾಳಷ್ಟು ಇಂಟೀರಿಯರ್ ಪ್ಲೇಸ್ನಾಗ ಅಂದ್ರೆ ಅತ್ಯಂತ ಒಳ ಪ್ರದೇಶಗಳಲ್ಲಿ ಅವರು ಜೀವನ ಮಾಡ್ತಿರ್ತಾರೆ. ಅಂಥವ್ರನ್ನ ಗುರಿಯಾಗಿಟ್ಟುಕೊಂಡು ಉಳಿದ ಎಲ್ಲ ಸಮುದಾಯದ ಜನರಿಗೂ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಧರ್ತಿ ಆಬಾ ಜನಭಾಗ್ಯದಾರಿ ಯೋಜನೆ ಅಂತ ಬಂದು ಅದರೊಳಗೆ ನಮ್ಮ ಮೇಲ್ಮಟ್ಟ ಗ್ರಾಮದಲ್ಲಿ ಕೂಡ ಹಾಯೆಸ್ಟ್ ಎಸ್ಟಿ ಪಾಪ್ಯುಲೇಷನ್ ಇರೋದ್ರಿಂದ ಈ ಗ್ರಾಮವನ್ನು ಕೂಡ ಆಯ್ಕೆ ಮಾಡಿ ಭಾಳಷ್ಟು ಏನಾಗ್ತದೆ ಈಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಅಂದ್ರೆ ಅತ್ಯಂತ ಹಿಂದುಳಿದ ಜನ ಅನ್ನುವಂಥದ್ದು ಈ ಎಲ್ಲ ಅಂಕಿ ಸಂಖ್ಯೆಗಳಿಂದ ಗೊತ್ತಾಗ್ತದೆ. ಉದಾಹರಣೆ ನೋಡ್ರಿ, ಒಂದು ಕಾಲಿತ್ತು 90 ಮಾರ್ಕ್ಸ್ ಕೊಡ್ತಕ್ಕಂತಹ ಈಗ ಅವರು ಹಿರಿಯರು ಒಂದು ಮಾರ್ಕ್ ಕೇಳಿದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ಗೆ ನಿಲ್ತದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳು ಅನ್ನೋಂಥದ್ದು ಭಾಳ ಕಳಕಳಿಯ ಪ್ರಶ್ನೆ. ಮೊದಲೆಲ್ಲ ಏನಿತ್ತು 35-40 ಮಾರ್ಕ್ಸ್ SC ST ಮಕ್ಕಳಿಗೆ ದುಡ್ಡು ಅಂದ್ರೆ ಸೆಲೆಕ್ಷನ್ ಆಗಿಬಿಡ್ತಿದ್ರು, ಯಾಕಂದ್ರೆ ಕಾಂಪಿಟೇಷನ್ ಇರ್ತಿರ್ಲಿಲ್ಲ. ಈಗ
ಈಗ ನಮ್ಮ SC ST ಮಕ್ಕಳು ಈ ಸದ್ಯಕ್ಕೆ ಅವೇರ್ನೆಸ್ ಎಷ್ಟು ಬಂದ್ರೆ ಸರಾಸರಿ ಜನರಲ್ ಕಾಂಪಿಟೇಷನ್ ತರ ಬರ್ತಾರೆ ಇವರು. ಅಂದ್ರೆ 90 ಮ್ಯಾಲೆ ಮಾರ್ಕ್ಸ್ ತಗೊಂತ ನಮ್ಮ ಮಕ್ಕಳು ಅಷ್ಟು ರೆಡಿ ಆಗಿರ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಈಗಿನ ಶೈಕ್ಷಣಿಕ ಒಂದು ಕಾಳಜಿ ಮತ್ತು ನಿಮ್ಮಲ್ಲಿ ಪಾಲಕರಲ್ಲಿ ಅವೇರ್ನೆಸ್ ಬಂದ್ರೆ ಜಾಗೃತಿ ಬಂದದೆ. ನಮ್ಮದೊಂದು ಜೀವನ ಹಿಂಗಾಯ್ತು, ನಮ್ಮ ಮಕ್ಕಳದ್ದು ಹಿಂಗಾಗಬಾರ್ದು. ಈಗ ಮೊದಲೊಂದು ಕಾಲ ಹೆಂಗಿತ್ರಿ, ಹೆಂಗಿತ್ತಂದ್ರೆ ಒಬ್ಬ ಚಪ್ಪಲಿ ಹೊಲಿತಕ್ಕಂತಹ ಒಬ್ಬ ತಾಯಿ ಅಥವಾ ಒಬ್ಬ ತಂದೆ ಅವು ಏನು ಕನಸು ಕಾಣ್ತಿದ್ರು, ನಾ ಬಿಸಿಲೊಳಗೆ ಕೂತ್ಕೊಂಡು ರೋಡ್ ಮೇಲೆ ಚಪ್ಪಲ್ ಹೊಲಿಯಾಕತ್ತೀನಿ, ನನ್ನ ಮಗ ಅಟ್ಲೀಸ್ಟ್ ಒಂದು ಸಣ್ಣ ಅಂಗಡಿ ಹಾಕೊಂಡು ಚಪ್ಪಲ್ ಹೊಲಿಲಿಪ್ಪ ಅಂತೇಳಿ ಅಷ್ಟ ಆಸೆ ಪಡ್ತಿದ್ರು ಅವಾಗಿನ ತಾಯಿ. ಆಕಿ ಕನಸದು, ನಾನಂತೂ ಬಿಸಿಲಾಗಿ ಜೀವನ ತೆಗಿಯಾಕತ್ತೀನಿ, ಅಟ್ಲೀಸ್ಟ್ ನನ್ನ ಮಕ್ಕಳಾದ್ರೂ ಒಂದು ಅಂಗಡಿ ಹಾಕೊಂಡು ಚಪ್ಪಲಿ ಹೊಲಿಲಿ ಅನ್ನುವಂಥದ್ದು ಆಸೆ. ಇನ್ನು ಕೆಲವೊಂದು ಹೆಂಗಿದ್ರು, ನಾವಂತೂ ಕೂಲಿ ನಾಲಿ ಮಾಡಿ ಹೊಲ್ದಾಗ ಕೆಲಸ ಮಾಡಿ ಅಲ್ಲಿ ಗುಡ್ಗಾಡ ಅಡ್ಡಾಡಿ ಕೆಲಸ ಮಾಡಕತ್ತೀವಿ, ನಮ್ಮ ಮಕ್ಕಳು ಅಟ್ಲೀಸ್ಟ್ ಒಂದು ಮನಿ, ಒಂದು ಅಗದಿ ಕನಿಷ್ಠ ಇಲ್ಲಾದ್ರೂ ಒಂದು ಮನಿ, ಒಂದು 4 ಮಕ್ಕಳನ್ನ ಕಟ್ಕೊಂಡು ಚಂದ ಬಾಳೆ ಮಾಡ್ಲಿ ಅಂತ ಪ್ರತಿಯೊಬ್ಬರು ಆಸೆ ಪಡ್ತೀವಿ. ಬಟ್ ಈಗ ಹಂಗಲ್ಲ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಇಸ್ವಿ ಒಳಗೆ ನಮಗೇನು ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ಸಂವಿಧಾನ ಅಂತಕ್ಕಂಥದ್ದನ್ನು ಏನು ನಮಗೆಲ್ಲರಿಗೂ ಕೊಟ್ಟರು, ಎಲ್ಲರಿಗೂ ಸಮಾನವಾದ ಅವಕಾಶ, ಎಲ್ಲರೂ ಸಮಾನ, ಯಾರು ಮೇಲಲ್ಲ ಕೀಳಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳು, ಭಾರತಾಂಬೆ ಮಕ್ಕಳು, ಎಲ್ಲರಿಗೂ ಒಂದೇ ಸಮನಾದ ಪ್ರೀತಿ ಕೊಡಬೇಕು ಅನ್ನೋ ರೀತಿಯಲ್ಲಿ ರಿಸರ್ವೇಶನ್ ಮೀಸಲಾತಿಯನ್ನು ಮಾಡಿದರು. ಅಟ್ಲೀಸ್ಟ್ ಎಲ್ಲ ಜನರಿಗೆ ಇಷ್ಟಿಷ್ಟು ಪಾಲ ಹಂಚಿದ್ರು. ಎಲ್ಲರೂ ಈಗ ನೋಡ್ರಿ ಹೊಲದಾಗ ಬೇಡಿಯೆಲ್ಲ ಬಂದಾಗ ಎಲ್ಲ ನಾವು ತಗೊಂಡ್ರೆ ಕೆಲಸ ಮಾಡಿದವ್ರಿಗೆ ಸ್ವಲ್ಪ ಪಾಲ ಹಚ್ಚಿಬಿಡ್ತೀವಲ್ಲ, ಹಂಗೆ ಪ್ರತಿಯೊಂದು ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರಿಗೂ ಹೊಡೆದು ಕೊಟ್ಟರು. ಅವಾಗ ಏನಾಯ್ತಂದ್ರೆ ಒಬ್ಬ ಸಾಮಾನ್ಯ ಚಹಾ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿನೂ ಕೂಡ ದೇಶದ ಪ್ರಧಾನಮಂತ್ರಿ ಆದರು, ಒಬ್ಬ ಸಾಮಾನ್ಯ ಕುರಿ ಕಾಯಿರ್ತಕ್ಕಂಥ ಒಬ್ಬ ವ್ಯಕ್ತಿನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆದರು, ಒಬ್ಬ ಸಾಮಾನ್ಯ ಮೀನ ಹಿಡಿತಕ್ಕಂತಹ ಬೋಟ್ನಾಗ ಅಡ್ಡಾಡ್ತಕ್ಕಂತಹ ಮನುಷ್ಯ ರಾಷ್ಟ್ರಪತಿ ಆದರು, ಒಬ್ಬರು ಎಲ್ಲೋ ಗುಡ್ಗಾಡದಾಗ ಇರ್ತಕ್ಕಂಥ ಮಹಿಳೆ ಇವತ್ತು ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಪತಿ ಆಗ್ಯದ. ಇದೆಲ್ಲ ಎದಕ್ಕೆ? ಇದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ. ಈಗ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದ, ನಾವೇನೋ ಬಾಯಲ್ಲಿ ಬೆಳ್ಳಿ ಅಥವಾ ಬಂಗಾರ ಚಮಚಿ ಇಟ್ಕೊಂಡು ಹುಟ್ಟಿದವರಲ್ಲ, ಅಂದ್ರೆ ಶ್ರೀಮಂತಿಕೆ ಕುಟುಂಬದಿಂದ ಬಂದವರಲ್ಲ. ಬೆಳಿಗ್ಗೆ ನನ್ನ ತಾಯಿ ಅಡಿಗೆ ಮಾಡಿದ್ರಂದ್ರೆ ರಾತ್ರಿ ಮಕ್ಕಳಿಗೆ ಏನು